ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ, ಒಂದು ಗುಡ್ ನ್ಯೂಸ್ ಅನ್ನೋದಾದ್ರೆ ಇದ್ರೆ ಖಂಡಿತ ವಿಡಿಯೋನ ಕಂಪ್ಲೀಟ್ ವರ್ಗು ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮಗೆ ರಿಸಲ್ಟ್ ಬರುತ್ತೆ. ನಿಮ್ಮ ರಿಸಲ್ಟ್ ಲಿಂಕ್ ಕೂಡ ನಾನು ಪ್ರೊವೈಡ್ ಮಾಡ್ತೇನೆ. ಇದೇ ಒಂದು ವಿಡಿಯೋದಲ್ಲಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬಹುದು ಆಫ್ಟರ್ ರಿಸಲ್ಟ್ ರಿಲೀಸ್ ಆದ್ಮೇಲೆ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಅದಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ಇನ್ನೊಂದ್ಸರಿ ಸಬ್ಸ್ಕ್ರೈಬ್ ಆಗ್ಬಿಡಿ, ಇಲ್ಲ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಲೈಕ್ ಕೂಡ ಮಾಡ್ಬಿಡಿ. ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ, ಈ ಒಂದು ಕ್ವಶನ್ಸ್ ತುಂಬಾ ಜನ ಕೇಳ್ತಿದ್ದಾರೆ. ಯಾಕಂದ್ರೆ ನೋಡಿ, ನಾಳೆ ರಿಸಲ್ಟ್ ಬಿಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಅದು ತುಂಬಾ ಕುತೂಹಲ ಅನ್ನೋದು ಇದೇ ಇರುತ್ತೆ. ಗ್ರೇಸ್ ಮಾರ್ಕ್ಸ್ ಹೆಂಗೆ ಕೊಡ್ತಾರಾ ಇಲ್ವಾ, ಅದು ಪಾಸ್ ಆಗೋ ಸ್ಟೂಡೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಸ್ಕೋರ್ ಮಾಡೋರಿಗೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇನ್ನು ಒಂದು 2-3 ಮಾರ್ಕ್ಸ್ ಅಲ್ಲಿ ಅವ್ರು ಏನಾಗ್ಬಿಡ್ತಾರೆ, ಔಟ್ ಆಫ್ ಪಾರ್ಟ್ ತೆಗಿತಾ ಇರ್ತಾರೆ. ಇನ್ನು ಪಾಸಿಂಗ್ ಸ್ಟೂಡೆಂಟ್ಸ್ ಅಷ್ಟೇ 2-3 ಮಾರ್ಕ್ಸ್ ಅಲ್ಲಿ ಆ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಷ್ಟು ಒಟ್ನ ಪಾಸ್ ಆಗಕ್ಕಾದ್ರೆ ಅವರು ಟ್ರೈ ಮಾಡ್ತಾ ಇರ್ತಾರೆ, ಪಾಸ್ ಆಗಿರೋ ಸ್ಟೂಡೆಂಟ್ಸ್. ಓಕೆ, ಈಗ ಗ್ರೇಸ್ ಮಾರ್ಕ್ಸ್ ಅನ್ನೋದು ಒಂದು ಹೇಳ್ತೀನಿ ನೋಡಿ. ಈ ವರ್ಷ ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರ್ಲಿ ಎರರ್ ಅನ್ನೋದಿಲ್ಲ. ಪ್ರತಿ ವರ್ಷ ಏನಾಗ್ತಿತ್ತು, ಕ್ವಶನ್ ಪ್ರಿಂಟ್ ಕರೆಕ್ಟ್ ಆಗ್ತಿದ್ದಿಲ್ಲ, ಇಲ್ಲ ಕ್ವಶನ್ ಕೇಳಿರೋ ವೇದೇನೆ ತಪ್ಪಾಗ್ತಿತ್ತು, ಕ್ವಶನ್ ಅಲ್ಲಿ ಯಾವ್ದಾದ್ರು ರಾಂಗ್ ಇರ್ತಿದ್ದು, ಎರರ್ ಇರ್ತದೆ, ಆ ರೀತಿ ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ರು. ಬಟ್ ಈ ವರ್ಷ ಆ ತರ ಯಾವುದೇ ತರ ಕ್ವಶನ್ ಅಲ್ಲಿ ಆ ತರ ಎರರ್ ಅನ್ನೋದಾಯ್ತು ಏನಾಯ್ತು ಬಂದಿಲ್ಲ. ಆಮೇಲೆ ಇನ್ನೂ ಒಂದೇನಪ್ಪ ಅಂದ್ರೆ, ಒಂದು ಡೈರೆಕ್ಟ್ ಆಗಿ ಹೇಳ್ತೀನಿ, ಇಲ್ಲಿವರೆಗೂ ವ್ಯಾಲ್ಯೂಯೇಷನ್ಸ್ ಮುಗಿಸ್ಕೊಂಡ್ ಬಂದಿರೋರು ಮತ್ತೆ ಅವರೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಯಾರು ಪಾಸ್ ಆಗ್ತೀನಿ ಅನ್ಕೊಂಡಿರ್ತೀರಾ ಅವ್ರು ಖಂಡಿತ ಪಾಸ್ ಆಗ್ತೀರಾ. ಮತ್ತೆ ಯಾರು ನೀವು 35 ಹಿಂಗೆ 40 ಬರ್ಬೇಕನ್ನೋರು ಅದೆಲ್ಲ ಒಂದು 5 ಮಾರ್ಕ್ಸ್ ಆಡ್ ಮಾಡ್ಕೊಳ್ಳಿ. ಆ ತರ ವ್ಯಾಲ್ಯೂಯೇಷನ್ ಆಗಿದೆ ಅನ್ಕೋತೀನಿ. ನಿಮ್ಗೆ ಅರ್ಥ ಆಯ್ತು ಅಂತ ಯಾವ ತರ ಹೇಳ್ತಿದ್ದೀನಿ ಅಂದ್ರೆ ಸ್ಟ್ರಿಕ್ಟ್ ಏನಾಗಿಲ್ಲ ಆ ರೀತಿ ವ್ಯಾಲ್ಯೂಯೇಷನ್ಸ್ ಇತ್ತ. ಎಕ್ಸ್ಪೀರಿಯನ್ಸ್ ಮತ್ತೆ ಅವ್ರು ಕೇಳಿರೋದು ಎಲ್ಲ ನಾನು ನೋಡೇ ಹೇಳ್ತಿರೋದು, ಇದು ಸುಳ್ಳಲ್ಲ. ಬೇಕಾದ್ರೆ ನಿಮಗೆ ರಿಸಲ್ಟ್ ಬಂದ್ಮೇಲೆ ಚೆಕ್ ಅಂದ್ಮೇಲೆ ಇದೇ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಕಮೆಂಟ್ ಬಾಕ್ಸ್ ಬಂದು ಹಾಕಿ, ಬೇಕಾದ್ರೆ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೇನೆ. ಅಂದ್ರೆ ವ್ಯಾಲ್ಯೂಯೇಷನ್ ಅನ್ನೋದು ತುಂಬಾ ಈಸಿ ಅನ್ನೋದಾಗಿದೆ, ಅಷ್ಟೊಂದೇನು ವರಿ ಮಾಡ್ಕೋಬೇಡಿ, ಸ್ಟ್ರಿಕ್ಟ್ ಆಗಿದೆ ತುಂಬಾ ಅದಿದೆ ಅಂತೇನಿಲ್ಲ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಈ ವರ್ಷ ಪ್ರತಿ ವರ್ಷ ಏನಾಗ್ತಿತ್ತು, 35% ಪಾಸಿಂಗ್ ಇರ್ತದೆ, 35 ಮಾರ್ಕ್ಸ್. ಬಟ್ ನಿಮ್ಗೆ ಈ ವರ್ಷ ಗೊತ್ತಾಗಿದೆ 33. ಅದು ಒಂದು ವೆರಿ ವೆರಿ ಗುಡ್ ನ್ಯೂಸ್. ಗ್ರೇಸ್ ಮಾರ್ಕ್ಸ್ಗೆ ಅಂತ ಗ್ರೇಸ್ ಮಾರ್ಕ್ಸ್ ಕೊಟ್ಟು ನೀವು ಅಷ್ಟು ಮಾಡೋ ಬದಲು ಈಗ ಓವರ್ ಆಲ್ ಎಲ್ಲ ಸ್ಟೂಡೆಂಟ್ಸ್ಗೂ ಈ ತರ 33% ಬಂದ್ರೆ ಅದೇ ನಿಮಗೆ ದೊಡ್ಡ ಗ್ರೇಸ್ ಮಾರ್ಕ್ಸ್ ಅನ್ಕೊಳ್ಳಿ. ಯಾಕಂದ್ರೆ ನಿಮಗೆ 2% ಅಂದ್ರೆ ನಿಮ್ಗೆ ಗೊತ್ತು ಎಷ್ಟು ಮಾರ್ಕ್ಸ್ ತೆಗಿಬೇಕು ಎಲ್ಲ ಸಬ್ಜೆಕ್ಟ್ ಅಲ್ಲಿ ಅಂತ, ಆಯ್ತಾ, ಗೊತ್ತಲ್ವಾ. 1% ಅಂದ್ರೆ ನಿಮಗೆ 6 ಮಾರ್ಕ್ಸ್ ತೆಗಿಬೇಕು. ಇನ್ನು 2 ಅಂದ್ರೆ 12 ಮಾರ್ಕ್ಸ್. ಅಲ್ಲಿಗೆ ನಿಮಗೆ ಇನ್ನು ಯಾವ ರೀತಿ ಆಗುತ್ತೆ ಅಂದ್ರೆ 33% ಪಾಸಿಂಗ್ ಅಂದ್ರೆ ನಿಮ್ಮ ಎಷ್ಟೋ ಸ್ಟೂಡೆಂಟ್ಸ್ ಪಾಸ್ ಆಗ್ಬಿಡ್ತೀರಾ. ಯಾಕಂದ್ರೆ 34 ಬಂದ್ಬಿಟ್ಟು ಎಷ್ಟೋ ಜನ ಫೇಲ್ ಆಗಿದ್ದಾರೆ. ಪ್ರತಿ ವರ್ಷ ನಾನು ಸಾಕಷ್ಟು ಸ್ಟೂಡೆಂಟ್ಸ್ ನೋಡ್ತೀನಿ. ಈ ವರ್ಷ 33 ಪಾಸಿಂಗ್ ಇಟ್ಟಿರೋದ್ರಿಂದ ಈಸಿಯಾಗಿ ಎಲ್ಲ ಸ್ಟೂಡೆಂಟ್ಸ್ ಪಾಸ್ ಆಗ್ಬೋದು. ತಲೆ ಕೆಡಿಸ್ಕೊಬೇಡಿ. ಮತ್ತೆ ಈ ವರ್ಷ ಎಲ್ಲರೂ ಒಂದು ಏಮ್ ಕೂಡ ಇದೆ, ಪಾಸಿಂಗ್ ಪರ್ಸೆಂಟೇಜ್ ಚೆನ್ನಾಗಿ ಬರುತ್ತೆ, ಎಲ್ಲರಿಗೂ ಕುತೂಹಲ ಅನ್ನೋದಿದೆ. ಮತ್ತೆ ನೀವು ಆಫ್ಟರ್ ಸೆಕೆಂಡ್ ಪಿ ಸಿ ಮುಗಿದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿಂತ ವಿಡಿಯೋಸ್ ಈ ಚಾನಲ್ ಕೊಡ್ತಾ ಇದ್ದೀನಿ. ಓಕೆ, ಡೋಂಟ್ ವರಿ. ಯಾಕಂದ್ರೆ ಈಗ ನಿಮ್ದು ರಿಸಲ್ಟ್ ಬರಲಿ, ರಿಸಲ್ಟ್ ಬಂದ್ಮೇಲೆ ನಿಮ್ಮದು ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರುವಂಥ ತುಂಬಾ ವಿಡಿಯೋಸ್ ಇದಾವೆ. ಯಾಕಂದ್ರೆ ಆಫ್ಟರ್ ಸೆಕೆಂಡ್ ಪಿ ಸಿ ತುಂಬಾ ಸ್ಕಾಲರ್ಶಿಪ್ ಬರ್ತವೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಾನು ಡಿಗ್ರಿ ಓದಬೇಕಾದಾಗ ಹತ್ತಿರ 2-3 lakhs ಸ್ಕಾಲರ್ಶಿಪ್ ತಗೊಂಡಿದ್ದೀನಿ. ಇವನ್ ನೀವು ಕೂಡ ತಗೋತೀರಾ, ಮರೆಯಕ್ಕೆ ಹೋಗ್ಬೇಡಿ. ಖಂಡಿತ ಸ್ಕಾಲರ್ಶಿಪ್ ಅವು ಗೌರ್ಮೆಂಟ್ ಕಡೆಯಿಂದ ಬರೋದು, ನಾನ್ ಗೌರ್ಮೆಂಟ್ ಕಡೆಯಿಂದ ಬರೋದು, ಸಾಕಷ್ಟು ಸ್ಕಾಲರ್ಶಿಪ್ ಇದಾವೆ. ಬಟ್ ಇನ್ನ ಕರ್ನಾಟಕದಲ್ಲಿ ಹೇಳೋರು ಯಾರಿಲ್ಲ. ಬಟ್ ಸಾಕಷ್ಟು ಸ್ಟೂಡೆಂಟ್ಸ್ ತಗೋತಾರೆ, ಬಟ್ ಬೇರೆ ಕಡೆ ಅವ್ರು, ಯಾಕಂದ್ರೆ ಅಲ್ಲೆಲ್ಲ ಹಿಂದಿ ವಿಡಿಯೋಸ್, ಹಿಂದಿ ಅವ್ರು ಮಾಡೋರಿದ್ದಾರೆ, ನೋಡ್ತಾರೆ, ತಗೋತಾರೆ. ಬಟ್ ಕರ್ನಾಟಕದಲ್ಲಿ ಗೈಡ್ ಮಾಡೋರಿಲ್ಲ ಪ್ರಾಪರ್ ಆಗಿ ಈ ಒಂದು ರಿಲೇಟೆಡ್. ಅದಕ್ಕೋಸ್ಕರ ನಾನು ಖಂಡಿತ ನನ್ನ ಚಾನಲ್ ಪ್ರೊವೈಡ್ ಮಾಡಿದ್ರೆ ಪ್ರತಿಯೊಂದು ಸ್ಕಾಲರ್ಶಿಪ್ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ, ಹೋಗಿ ನೀವು ನೋಡ್ಬೋದಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೀವೇನಾದ್ರು ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ 100% ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದ್ರೆ ನಿಮಗೆ KCT ಕಂಪ್ಲೀಟ್ ಆಗಿ ನಿಮ್ದು ಆಫ್ಟರ್ ಇದು ರಿಸಲ್ಟ್ ಬಂದ್ಮೇಲೆ KCT ಎಕ್ಸಾಮ್ ಬರೀತೀರಾ. KCT ಎಕ್ಸಾಮ್ ವರ್ಗೂ ನಿಮಗೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಇರುತ್ತೆ, ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ನಿಮಗೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲಾ ತರದ್ದು ಲೈಕ್ ನಿಮಗೆ ಮೆಟೀರಿಯಲ್ಸ್ ಇಂದ ಹಿಡಿದು ಎಂಡ್ವರೆಗೂ ಎಕ್ಸಾಮ್ ಕೊಟ್ಟಿದ್ದಾರೆ. ಆಫ್ಟರ್ ಎಕ್ಸಾಮ್ ಆದ್ಮೇಲೆ ನಿಮಗೆ 6 months ನಾನು ಟಚ್ ಇರ್ತೀನಿ. ಯಾಕಂದ್ರೆ ನಿಮ್ದು ಕಾಲೇಜ್ ಅಡ್ಮಿಷನ್ ಆಗೋವರೆಗೂ, ಯಾಕಂದ್ರೆ ಕೌನ್ಸಿಲಿಂಗ್ ಇರುತ್ತೆ, KCTಲಿ ಕೌನ್ಸಿಲಿಂಗ್, ನೀಟ್ ಕೌನ್ಸಿಲಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ, ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಒಂದು ಚಾನಲ್ ಕಡೆಯಿಂದ ಫ್ರೀ ಕೊಡ್ತೀನಿ. ಪ್ರತಿಯೊಬ್ಬರು ಚಾರ್ಜ್ ಮಾಡ್ತಾರೆ, ಬಟ್ ಅದನ್ನ ನಾನು ಕಂಪ್ಲೀಟ್ ಆಗಿ ಫ್ರೀ ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೆಲ್ಲ ಮಾಡ್ಕೋ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ರಿಸಲ್ಟ್ ಬಂದ್ರೆ ನಿಮ್ಗೆಲ್ಲ ಒಂದು ರಿಸಲ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಎಲ್ಲರಿಗೂ ಆಲ್ದ ವೆರಿ ಬೆಸ್ಟ್, ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಎಲ್ಲರೂ ರಿಸಲ್ಟ್ ಕಾಯ್ತಿದ್ದೀರಾ. ಎಸ್, ಹಂಗೆ ಗೊತ್ತು. ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ಲಿಂಕ್ ಕೂಡ ಅಪ್ಲೈ ಮಾಡ್ತೀನಿ. ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಬಂದು ಚೆಕ್ ಮಾಡಬೇಕಾಗುತ್ತೆ, result.nic.in ಅಂತ. ಎಲ್ಲರಿಗೂ ಒಂದು ಒಳ್ಳೆ ರೀತಿ ಗುಡ್ ನ್ಯೂಸ್ ಅನ್ನೋದು ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ಗಿಂತ 2% ಕಡಿಮೆ ಮಾಡಿದ್ದಾರೆ. ಮತ್ತೆ ಯಾರು ಸ್ವಲ್ಪ ಬರ್ದಿಲ್ಲ ಅಂತ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇದಕ್ಕಿಂತ ಇನ್ನೂ ಗ್ರೇಸ್ ಮಾರ್ಕ್ಸ್ ಇಲ್ಲ. ಇನ್ನು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ಬೇಕಂದ್ರೆ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ನಿಮಗೆ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿದಲ್ಲಿ ಏನಾದ್ರು ಗ್ರೇಸ್ ಮಾರ್ಕ್ಸ್ ಆ ಥರ ತೊಂದರೆ ಇದೆ, ಅಫಿಷಿಯಲ್ ಆಗಿ ಅಲ್ಲೇ ಅನೌನ್ಸ್ಮೆಂಟ್ ಮಾಡಿದ್ರೆ ವೇಟ್ ಮಾಡಿ. ಆ ಥರದ್ದು ಅಫಿಷಿಯಲ್ ಸರ್ಕ್ಯುಲರ್ಸ್ ಇನ್ನೋರ್ಗೂ ಬಂದಿಲ್ಲ, ಬಟ್ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಆ ಥರ ಏನಾದ್ರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರೆ. ಓಕೆನಾ? ಓಕೆ, ಇಷ್ಟು ಇಲ್ಲಿವರೆಗೂ ಕೊಟ್ಟಿರೋ ಅಪ್ಡೇಟ್ಸ್ ಆದರೆ ಕೊಟ್ಟಿದ್ದೀನಿ. ಇನ್ನು ಮುಂದೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಿರ್ತೀನಿ. ಇಲ್ಲಾಂದ್ರೆ ಟೆಕ್ಸ್ಟ್ ಮುಖಾಂತರ ನಿಮ್ಮ ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ, ಆಯ್ತಾ? ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಗ ಒಂದು ಲೈಕ್ ಕೂಡ ಮಾಡ್ಕೊಂಬಿಡಿ. ನೀವು ಮಾಡುವಂಥ ಒಂದು
ಒಂದು ಸಬ್ಸ್ಕ್ರೈಬರ್ ಲೈಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಮಗೆ ಮೋಟಿವೇಶನ್ಸ್ ಕೂಡ ಸಿಗುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಮಾಡಕ್ಕೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಟಾಟಾ ಬಾಯ್ ಬಾಯ್.